ಏನ್ ಮಾಡ್ಬಿಟ್ಟಿದ್ರೆ ನೋಡಿ. ಇವ್ರು ನೋಡಿ, ನನಗೊಂದು ಸಾಂಗ್ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ಧನ್ಯ ಮಾತ್ರ ಮಧ್ಯ ಬಂದು ನನಗಾದ ಸಾಂಗ್ ಕೊಡಿ ಅಂತೆ. ಇವ್ರು ನೋಡಿ, ಈಗ ಮಾಡ್ತೀನಿ ಸರ್ ನಾನು ಹೇಳ್ದಂಗೆ ಸಾಂಗ್, ನಿಮ್ ಜೊತೆ ರೆಡಿ ಅಂತ ಹೇಳ್ತಿದ್ದಾರೆ. ನೀವು ಒಂಥರ ಸಂಪತ್ತರ ಆಚೆ ನಿಂತ್ಕೊಂಡು ಡೈರೆಕ್ಟರ್ನ ಹಿಂದೆಯಿಂದ ಡೈರೆಕ್ಟ್ ಮಾಡ್ತಿದ್ದವ್. ಹಂಗೆ ಅವ್ರ ಎಕ್ಸ್ಪ್ರೆಷನ್ ಅದೇ ಇಲ್ಲ ಕಾಣಿಸ್ಬಿಡ್ತಲ್ಲ ನಿಮ್ ಸಿನಿಮಾ ಜಡ್ಜ್ಮೆಂಟ್. ಈ ಜಡ್ಜ್ಮೆಂಟ್ ಅನ್ನೋದು ಇಟ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್ ವರ್ಡ್ ಆಫ್ ಲೈಫ್. ತುಂಬಾ ಇಂಪಾರ್ಟೆಂಟ್. ಎನಿಥಿಂಗ್ ನಾವೇನು ಜಡ್ಜ್ಮೆಂಟ್ ತಗೋತೀವಿ, ಯಾವುದೇ ವಿಷಯ ಆದ್ರೂ ಸರಿ, ಯಾವುದೇ ಸಿನಿಮಾ ಆದ್ರೂ ಸರಿ, ಲೈಫಲ್ಲಿ ಆಗಿರ್ಬೋದು, ಲವ್ ಅಲ್ಲಿ ಆಗಿರ್ಬೋದು, ಎಂಥ ವಿಷಯ ಆದ್ರೂ ಆ ಜಡ್ಜ್ಮೆಂಟ್ ಅನ್ನೋ ಪದ ಮೇಲೆ ಕಂಪ್ಲೀಟ್ ನಿಂತ್ಕೊಳ್ಳೋದು, ಇಡೀ ಜೀವನ ನಿಂತ್ಕೊಳ್ಳೋದು ದ ಜಡ್ಜ್ಮೆಂಟ್ ಯು ಟೇಕ್ ಅಂತ. ಸೊ ಹೌ ಡಿಡ್ ದಿಸ್ ಜಡ್ಜ್ಮೆಂಟ್ ಸ್ಟಾರ್ಟ್? ಇದೆಲ್ಲ ಸ್ಟಾರ್ಟ್ ಆಗಿದ್ದು ಶಿವಗೌಡ ಇಂದ. ಅವನೇ ಕರ್ಕೊಂಡ್ ಬಂದಿದ್ದು. ನಾನು ಯಾವಾಗ ಹೇಳ್ತೀನಲ್ಲ, ನನಗೆ ಶಿವ ಹೆಂಗೋ ಒಂದು ರೂಪದಲ್ಲಿ ಯಾರನ್ನೋ ಕರ್ಕೊಂಡ್ ಬರ್ತಾನೆ ಅಂತ, ಹಂಗೆ ಗುರುರಾಜ್ ಅವರು ಶಿವಗೌಡ ಕರ್ಕೊಂಡ್ ಬಂದಿದ್ದು. ದಟ್ ಇಸ್ ವೆರಿ ಡೆಸ್ಟಿನಿ ಸ್ಟಾರ್ಟ್ಸ್ ಅಂತ. ಇವ್ರು ಬಂದು ಶುರು ಮಾಡಿದ್ದು ಗಿಲ್ಟ್ ಅಂತ ಒಂದು ಸಿನಿಮಾ ಮಾಡಬೇಕು ಅಂತ, ನನಗೆ ಒಂದು ಗಿಲ್ಟ್ ಅಂತ. ಆ ಥರ ಸಿನಿಮಾ ಶುರುವಾಗಿ ದ ಗಿಲ್ಟ್ ಅಂತ ಟೈಟ್ಲ್ ಇಟ್ವಿ. ಆಮೇಲೆ ಹೋದ್ರು ಜಡ್ಜ್ಮೆಂಟ್ ಅಂತ ಟೈಟ್ಲ್ ಇಟ್ಕೊಂಡ್ಬಂದ್ರು. ಅಂದ್ರೆ ನಾನು ಕೊಟ್ಟಿದ್ದ ಟೈಟ್ಲ್ ಬೇಡ ಅಂತ ಅವ್ರಿಗೆ. ಅವ್ರ ತಲೆನೇನೋ ನಾನು ಅನ್ಕೊಂಡೆ ಸಿನಿಮಾ ಬೇಕು, ನಾನೇ ಗುರು ಇಲ್ಲೇ, ನಾನೇ ರಾಜ, ಇವ್ನು ನಾವು ರವಿಚಂದ್ರನ್ ಅಂತ ಅವ್ರ ತಲೆ. ಸೊ ಅಲ್ಲಿಂದ ಶುರು ಆಗಿತ್ತು ಜಡ್ಜ್ಮೆಂಟ್. ಕರೆಕ್ಟಾ? ಕತೆ ಅದೇ ತಂದ್ರೆ. ಸರಿ, ಓಕೆ, ಇವಾಗ ಜಡ್ಜ್ಮೆಂಟ್ ಇಂದ ಟೈಟ್ಲು ಎದೆ ತಟ್ಕೊಂಡು ನಿಂತ್ಕೊಂಡು ನಂದೇ ಟೈಟ್ಲು ಅಂತ ಹೇಳಿದಿರ ಅಲ್ವಾ? ನೀವೇ ಕಳ್ಸಿದ್ರ. ಬಟ್ ಜಡ್ಜ್ಮೆಂಟ್ ನಿಮ್ದು ಅಲ್ಲ, ಪುಟ್ಕೋಸಿ ನಮ್ದು ಅಲ್ಲ. ಆ ಜನ ಕೂಡ ಜಡ್ಜ್ಮೆಂಟೇ ಫೈನಲ್. ಈಗೆಲ್ಲ ಇಲ್ಲಿರೋರೆಲ್ಲ ಹೇಳಿದ್ರು, ಎಲ್ಲರೂ ನನ್ ಕಂಡ್ರೆ ಖುಷಿ ಆಯ್ತು ಅಂತ. ಅದೇ ನನಗೂ ನಿಮ್ ಜೊತೆ ಆಕ್ಟ್ ಮಾಡಕ್ ಅಷ್ಟೇ ಖುಷಿ ರೀ. ನಿಮ್ಮ ಜೊತೆ ನಿಮ್ಮನ್ನೆಲ್ಲ ಸಿನಿಮಾದಲ್ಲಿ ಈ ತರ ಬಂದಾಗೆಲ್ಲ ನಮಗೂ ಖುಷಿ. ಅವನ್ನೆಲ್ಲ ಭೇಟಿ ಮಾಡಿರಲ್ಲ ನಾವು, ಯಾಕಂದ್ರೆ ನಮ್ಮನ್ನ ಸೈಡಲ್ಲಿ ತಳ್ಬಿಟ್ಟಿದ್ರು. ರವಿಚಂದ್ರ ಭಯ, ರವಿಚಂದ್ರನ್ ಹಿಂಗೆ, ರವಿಚಂದ್ರ ಹಿಂಗೆ ಎಲ್ಲ ಹೇಳಿ ಇವ್ರು ಎಲ್ಲ ಇವ್ರದೇ ಒಂದು ಕಲ್ಪನೆ, ಇವರೇ ಒಂದು ಜವಾಬ್ದಾರಿದ್ದಾರೆ ಎಲ್ಲಾರು. ನಾನ್ ಸಿನಿಮಾದಲ್ಲಿ ಮೊದಲನೇ ದಿವಸದಿಂದ ಇವತ್ತವರೆಗೂ ಆ ಸಿನಿಮಾ ಕ್ಯಾಮ್ರಾ ಮುಂದೆ ನಿಂತ್ರೆ ಅದರಷ್ಟು ಪ್ರೀತಿಸೋದು ಯಾವುದನ್ನು ಪ್ರೀತಿಸೋದಿಲ್ಲ ನಾನು. ಅಲ್ಲಿ ಯಾರು ಬಂದ್ರೆ ಹಂಗೆ ಹೇಳ್ತೀನಿ ನಾನು. ಏನ್ ಲೀಲಾಜಾವಾಗಿದ್ದೆ ಅಂದ್ರೆ ಅವ್ನು ಕೊಡ್ತಿದ್ದ ಡೈಲಾಗ್ಗಳು ಹಂಗಿತ್ತು. ನಾನು ಬದಲಾಯಿಸಂಗಿರ್ಲಿಲ್ಲ, ಬದಲಾಯಿಸಕ್ ಬಿಡೋದಿಲ್ಲ. ಮುಚ್ಕೊಂಡು ಮಾತಾಡ್ರಿ, ಇದನ್ನೇ ಅದನ್ನೇ ಮಾತಾಡಕ್ಕೆ ಅಂತ ಹೇಳೋದು. ನನಗೆ ಹೇಗೆ ಅದು ಬರೋದಿಲ್ಲ ಬಾಯಲ್ಲಿ ನನಗೆ. ಹತ್ತತ್ರ ಅವ್ರು 108 ಕೇಸ್ ಹೇಳಿಸಿದ್ದಾರೆ ನನ್ನ ಕೈಲಿ. ಅವ್ರು ಹೇಳಿದ್ರಲ್ಲ, ಅವ್ರ ರೈತರು, ನಮ್ಮ ಅವ್ರ ಹೆಸರು ವಾಸವನ್. ಅಯ್ಯೋ, ನನ್ನ ಜೀವನದಲ್ಲಿ ಅಂದ್ರೆ 2 ಕೇಸ್ ನೆನಪಿಲ್ಲ ನನಗೆ. ಇವ್ರು ಯಾವ ಕೇಸ್ಗಳು ಡೆಲ್ಲಿಯಲ್ಲಿ ಅದು ನಡೀತಂತೆ. ಕೊನೆಗೆ ಜಡ್ಜ್ಗೂ ಹೇಳಿದ್ರೆ, ಹೇಳ್ರಿ ಜಡ್ಜ್ ಈ ಕೇಸ್ ತಗೊಂಡು ರೆಫರ್ ಮಾಡಿ ಅಂತ ಜಡ್ಜ್ಗಳು ಮುಗಿದಾಕ್ಬಿಟ್ಟಿದ್ದೀನಿ ನಾನು ಸಿನಿಮಾದಲ್ಲಿ. ಆ ರೇಟಿಂಗ್ ಕೇಸ್ಗಳು ಅಷ್ಟು ನಾಲೆಜ್ ಬಲ್ಲ, ಅವ್ರು ಅಷ್ಟು ತಿಳ್ಕೊಂಡಿದ್ದಾರೆ, ಅಷ್ಟು ವಿಷಯ ಹೇಳಿಸ್ಬೇಕು ಅನ್ನೋದು ಅವ್ರಲ್ಲಿ ಒಂದು ಉದ್ದೇಶ ಏನಂದ್ರೆ, ನೀವ್ ಹೇಳ್ಬೇಕು ಸರ್, ಈ ವಿಷಯಗಳು ನೀವು ಹೇಳ್ಬೇಕು, ನಿಮ್ ಬಾಯಲ್ಲಿ ಒಳ್ಳೆ ವಿಷಯಗಳು ಹೇಳ್ಬೇಕು ಅನ್ನೋದೇ ನಮ್ಮ ಉದ್ದೇಶ ಅಂದ್ರು. ಆಯ್ತು, ನಾನು ನಿಮ್ಗೆ ಅದನ್ನ ಹೇಳಿದೀನಿ ಅಂತ ಅನ್ಸುತ್ತೆ, ನೀವು ಅನ್ಕೊಂಡ್ರು ತಲುಪಿದೀನಿ ಅಂತ ಅನ್ಸುತ್ತೆ. ಸೊ ದಟ್ ಈಸ್ ಮೈ ಜಾಬ್ and I love working with all you people. I am happy to be a part of this project. 1 ವರ್ಷ ತಗೊಂಡ್ರಿ ಅಲ್ವಾ? 1 ವರ್ಷ ನಿಮ್ಮಿಂದ ಅಂತ ಹೇಳಿದ್ರಿ ಸ್ಟೇಜ್ ಅಲ್ವಾ? ನೀವೇ ತಗೊಂಡಿದ್ದ, ನಿಮ್ದೇ ಜಡ್ಜ್ಮೆಂಟ್, ಇಲ್ಲೇ ನಿಮ್ದೆ, ಎಲ್ಲ ನಿಮ್ದೆ. ನಾವು ಬರೀ 30 ದಿವಸ ಆಕ್ಟ್ ಮಾಡಿದ್ವಿ, ನೀವು 7 ದಿವಸ ಬಂದಿದ್ದೀವಿ, ಹೋಗಿದ್ದೀವಿ. 12 ಸಾವಿರ ಕೋರ್ಟಲ್ಲೇ ಹುಚ್ಚಾಡಿದ್ರಿ ನನ್ನ. ಕರೆಕ್ಟಾ? ಎಲ್ಲಿ ಬಿಡ್ರಿ ನನ್ನನ್ನು? ಒಂದೇ ಕೋರ್ಟ್, ಒಂದೇ ಶರ್ಟ್, ಬಡ್ಜೆಟ್ ಉಳಿಸ್ಕೊಂಡ್ರಿ. ಎಷ್ಟು ಮೋಸ ಮಾಡಿದ್ರಿ, ಎಷ್ಟು ಸುಳ್ಳು ಹೇಳಿದ್ರಿ. ಒಂದು ಹಾಡು ಕೊಡ್ತೀನಿ ಅಂದ್ರಿ, ಕೊಡ್ಲಿಲ್ಲ. ಮಾಡಿರೋ ಹಾಡು ಹಾಕ್ಬಿಟ್ರಿ. ಆ ದಾಸ ಅದು ಬೇರೆ ಒಂದು ರೆಡ್ ಲೈಟ್ ಹಾಕ್ಬಿಟ್ಟು ರೆಡ್ ಲೈಟ್ ಏನಾದ್ರು ತೆಗ್ದ ಸಾಂಗ್ ತೆಗೆದು ನೀವೇ ಚೆನ್ನಾಗಿಲ್ಲ ಅಂತ ನಾನು ಸ್ಪಾಟಲ್ಲಿ ಹೇಳಿದೆ, ಚೆನ್ನಾಗಿಲ್ಲ ಸರಿ ರೆಡ್ ಲೈಟ್ ನೀವು ಕೇಳಿಲ್ಲ, ಕೊನೆ ತೆಗೆದಾಕ್ಬಿಟ್ಟಿರ್ತೀನಿ. ಈ ಸಿನಿಮಾ ಕತೆ ಸಿಂಪಲ್ ಇದು ನೋಡಿ. ಅವ್ನು ನೋಡಿ ಎಷ್ಟು ಅಪಾವಿ ತರ ಕೂತಾನೆ, ಅಲ್ಲೇ ಎಲ್ಲ ಅಂತ ಅನ್ಸುತ್ತಲ್ವ ನಮ್ಗೆ. ಅದೇ ಕತೆ. ಅವ್ನು ನೋಡಿದ ತಕ್ಷಣ ಒಳ್ಳೆ ಅಂತ ಅನ್ಸೋದಿಲ್ಲ ಜೀವನದಲ್ಲಿ ಯಾವತ್ತು. ಇನ್ನು ಮಗ ಸರಿ ಇಲ್ವಲ್ಲ, ಇವನು ಏನೋ ಸರಿ ಇಲ್ಲ ಅಂತ ಅನ್ಸ್ತಾನೆ ಅಂತ. ಆಚೆ ಅದನ್ನೇ ತಗೊಳ್ಳೋ ಸಿನಿಮಾದಲ್ಲಿ ನಾನು ಅವನ್ನ ತಗೊಂಡು ಒಳಗ. ಆಮೇಲೆ ಗೊತ್ತಾಗತ್ತೆ ಪಾಪ ಒಳ್ಳೆಯವನು. ಆಮೇಲೆ ಬಿಡ್ಸಕ್ ಗೊತ್ತಾಡ್ತೀನಿ ಸಿನಿಮಾ. ಕರೆಕ್ಟಾ? ಹೇಳ್ಬೋದ ಕತೆ? ಸಾಕು, ಜಾಸ್ತಿ ಬೇಡ. ನೀವೇ ಎಷ್ಟು ಹೇಳಿದ್ರಿ ನೀವು ಸಿನಿಮಾದಲ್ಲಿ? ಎಲ್ಲಾ ಕಡೆ ನೀವೇ ಕಾಲ ಮೇಲೆ ಕಾಲ ಕೊಂಡ್ಕೊತಿದ್ರಿ, ಬಿಟ್ಟಿದ್ರೆ ನನ್ನ ಮಾತ್ರ ನೀವೇ ಮಾಡ್ತಿದ್ರಿ ಅಲ್ವಾ? ಆ ಮಧ್ಯದಲ್ಲಿ ಏನೋ ಮಾಡಿ ನೀ ಅಂದ್ರಿ. ಟಿವಿ ಪೂರ್ತಿ ಆಂಕರ್ಸ್ ಕೆಲಸನೇ ಇಲ್ವಲ್ರಿ, ಎಲ್ಲ ನೀವೇ ಮಾಡಿದ್ದೀರಾ.
ಬನ್ನಿ ನಮ್ಮ ಸಿಟ್ಟಿಯ ಸ್ಟಾರ್ಟ್ ಯುವರ್ ಇಂಟರ್ವ್ಯೂ. ಸೇರ್ಕೊಡ್ರ ಮೈಕ್ ಕೊಡ್ರ ಫಸ್ಟ್. ನೀವು ಬೇಕಾಗಿ ನಿಮ್ಮ ಮೈಕ್ ಕೊಡ್ರೆ ಪಾಪ ನಾನು ನೋಡ್ರೆ ಭಯ ಭಯ ಅಂತಾರೆ. ಈಗ ಎಲ್ಲಿ ಹೋಗಿ ಭಯ ನೋಡೋಣ. ಹೇಳಿ ಕೇಳಿ ಪ್ರಶ್ನೆ ಕೇಳಿ. ಅಲ್ಲ ನೀವು ಪ್ರಶ್ನೆ ಗೊತ್ತಾಗ್ತಾ ಇಲ್ಲ. ಆಕ್ಚುಲಿ ಲಕ್ಷ್ಮಿ ಮೇಡಮ್ ಹೇಳಿದ್ದು, ಮೇಘನಾ ಅವ್ರು ಹೇಳಿದ್ದು, ಧನ್ಯ ಹೇಳಿದ್ದು ಅದು ನಿಜ. ನನಗೂ ತುಂಬಾ ಧನ್ಯ ಹೇಳಿಲ್ಲ ಪಾಪ. ಧನ್ಯ ನನ್ನ ನೋಡಿದ್ರೆ ಭಯನಿಲ್ಲ ಏನಿಲ್ಲ. ಧನ್ಯ ಏನಿದ್ರಲಿಲ್ಲ ಬಂದಿದ್ರಲ್ಲಿ ಇಲ್ಲ ಇಲ್ಲ. ಆ ದಿಗಂತ ನಮ್ಮ ಮಗ ಇದ್ರಲ್ಲ ಅವ್ರಿಗೆ ಎದುರ್ಲಿಲ್ಲ ಏನಿಲ್ಲ ಆರಾಮಾಗ. ಹೌದು ರೂಪ ಯಾರು ರೂಪ ಹೇಳಿ. ಇಡೀ ಸಿನಿಮಾ ನೀವು ನಂಬಲ್ಲರಿ. ಆ ರೂಪ ಈ ರೂಪ ಯಾವ ರೂಪ ಕರ್ಸಿ ನೋಡಿಲ್ಲ ಸಿನಿಮಾದಲ್ಲಿ. ಇಡೀ ಕೆಲಸ ಒಂದು 1000 ಸರಿ ರೂಪ 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 ಅಂತ ಹೇಳ್ತಾರೆ. ಕೊನೆ ಫೇಸ್ಬುಕ್ ಅಲ್ಲಿ ಯಾರು ತೋರಿಸೋದು ರೂಪ ದೂರೇ ರೂಪ ಅಂತ ಸುಮ್ಮನೆ ಆಗ್ತಿಲ್ಲ. ಎಷ್ಟೋ ರೂಪ ತೋರಿಸಿದ್ದು ಕೊನೆಗೂ ನನಗೆ ತೋರಿಸಲಿಲ್ಲ. ಯಾವ ರೂಪ ಅಂತ ನನಗೆ ಇನ್ನೂ ಗೊತ್ತಿಲ್ಲ. ಇನ್ನೂ ಕರ್ಸಿಲ್ಲ ಹೇಳಿ. ಇಲ್ಲ ನಾನು ಹೇಳುದು ಬಹಳ ಸಿಂಪಲ್ ಆಗಿ ರವಿ ಸರ್ ಬಗ್ಗೆ ನನಗೂ ಜಡ್ಜ್ಮೆಂಟ್ ಬಗ್ಗೆ ರವಿ ಸರ್ ಇಲ್ಲಿರೋ ಅಷ್ಟು ಜನಕ್ಕೆ ರವಿಚಂದ್ರನ್ ಬಗ್ಗೆ ಗೊತ್ತಾ ಗೊತ್ತಿಲ್ಲ ಬಿಡ್ಲಿ. ಮತ್ತೆ ನನ್ನ ಬಗ್ಗೆ ಸಿನಿಮಾ ಹೇಳಿ. ನಿಮ್ಮ ಜಡ್ಜ್ಮೆಂಟ್ ಬಗ್ಗೆ ಹೇಳಿ. ಲಾಭ ಬಂದ್ರೆ ನಮ್ಗೆ ಎಷ್ಟು ಕೊಡ್ತೀರಾ? ಲಾಭ ಎಷ್ಟು ಬರುತ್ತೆ ಅಂದ್ರೆ 400 ಕೋಟಿ ಬರುತ್ತೆ. 400 ಕೋಟಿ ಬಂದಿದೆ. ಸಿನಿಮಾನೇ ಸುಳ್ಳು ಅಪಪ್ರಚಾರ ಮಾಡಿದ್ರೆ ಕರೆಕ್ಟ್ ಹೋದ್ರೆ ನೀವೇ ಹೇಳಿದ್ದೀರಾ. ಹೇಳಿ ಉತ್ತರ ಕೊಡಿ. ಸುಮ್ಮನೆ ಟಿವಿ ಮುಂದೆ ಮಾತಾಡೋದಲ್ಲ, ಎಲ್ಲರಿಗೂ ಉತ್ತರ ಕೊಡಬೇಕು. ಪ್ರಶ್ನೆ ಏನಿಲ್ಲ. ಈಗ ನಿಮ್ ಲೈಫ್ ಹೇಗೆ ಪ್ರಜ್ವಲಿಸ್ತಾ ಇದೆ ಹೇಳಿ. ಶೂಟಿಂಗ್ ಹಿಂಗೆ ಇರ್ತಿತ್ತು. ಎಲ್ಲರದ್ದು ನಮ್ದು ರಿಯಾಕ್ಷನ್ಸ್ ಇದೇ ಇರ್ತಿತ್ತು. ಎಷ್ಟೋ ಸರ್ತಿ ಹೋಗಿ ನಾನು ಮಾನಿಟರ್ ಹಿಂದೆನೋ ಕ್ಯಾಮ್ರಾ ಹಿಂದೆನೋ ಕೂತು ನಕ್ಕು ಅದನ್ನ ಮತ್ತೆ ಮೂಡಿ ಬರೋಷ್ಟು ಒಳಗಡೆ ನಾನು ಸುಸ್ತಾಗಿ ಹೋಗಿರೋದು. ಪ್ರಾಬ್ಲಮ್ ಆಗ್ತಿದ್ದು ಒಂದೇ, ಇವ್ರು ಕಟ್ಟಿ ಹೇಳ್ತಾನೆ ಡೈಲಾಗ್ ಮುಗಿದೋಯ್ತು. ಇವ್ರು ಕಟ್ಟಿ ಹೇಳಲ್ಲ. ಅಲ್ಲಿಂದ ಕಂಟಿನ್ಯೂಷನ್ ನಂದೇ ಒಂದು ವರ್ಷ ಸ್ಟಾರ್ಟ್ ಆಗೋದು. ಆ ಎದುರುಗಡೆ ಗೊತ್ತಿಲ್ಲ ಏನ್ ಮಾಡ್ಬೇಕು ಅಂತ ಹೇಳ್ರಿ. ನೀವು ಸೊ ಇದೇ ತರದ ಫನ್ ಒಳಗೇನೆ ಒಂದು ಮನುಷ್ಯನ ಪ್ರಾಯಶ್ಚಿತ್ತದ ಬಗ್ಗೆ ಈ ಕಥೆ ಇದೆ. ಅದು ಏನಂದ್ರೆ ನಾವು ತಿಳಿದು ಒಂದು ತಪ್ಪು ಮಾಡ್ತೀವಿ. ನಮ್ದು ಯಾವ್ದೋ ಒಂದು ಕಾಲಘಟ್ಟದೊಳಗೆ ಜೀವನದೊಳಗೆ ಒಂದು ಆದಾಗ ಮೊದಲೇದು ಆ ತಪ್ಪನ್ನ ಯಾರಾದ್ರೂ ಹೇಳಿದಾಗ ಆ ತಪ್ಪನ್ನ ಒಪ್ಕೊಳ್ಳೋದು ಒಂದಾದ್ರೆ ತಪ್ಪು ಸರಿಪಡಿಸ್ಕೊಳ್ಳೋದು ಇನ್ನೊಂದು. ಸೊ ಈ ಸಿನಿಮಾದೊಳಗೆ ತಪ್ಪು ಆಗಿರೋ ತಪ್ಪನ್ನ ಸರಿಪಡಿಸುವಂತಹ ವ್ಯಕ್ತಿ ಹೊರಟಾಗ ಅವನಿಗೆ ಆಗುವಂತಹ ಯಾವುದೇ ಆಬ್ಸ್ಟೆಕಲ್ಸ್ ಸಂಕಷ್ಟಗಳು ಬರುವಂತಹದ್ದು ಕಥೆ ಇದು. ಇದು ರವಿಚಂದ್ರನ್ ಸರ್ ಅಂತಾನೆ ಬರೆದಿರುವಂತಹ ಒಂದು ಕಥೆ. ಯಾಕಂದ್ರೆ ಅವ್ರನ್ನ ನಾನು ಸಹ ಎಲ್ಲರ ತರ ಕೋರ್ಟ್ ಅಲ್ಲಿ ಅವ್ರು ವಾದ ಮಾಡೋದು, ಅವ್ರ ಸ್ಟೈಲು, ಅವರು ಮಾತಾಡೋ ಶೈಲಿ ಅದನ್ನ ಬಳಸ್ಕೊಳ್ಳುವಂತ ಒಂದು ಸಶಕ್ತ ಕಥೆ ನಾನು ಬರೆದಿದ್ದೀನಿ ಅನಿಸ್ತು. ವಾಸ್ತವ ಮುಕ್ತಿಯವರು ಅದಕ್ಕೆ ತಕ್ಕಂಗೆ ನಾನು ರಿಸರ್ಚ್ ಮಾಡಿ ಕೊಟ್ಕೊಂಡು ಹೋದ್ರು. ಜಡ್ಜ್ಮೆಂಟ್ ನನ್ನ ಪ್ರಕಾರ ನಾನು I can confidently say that we have an excellent cinema on hand. It's going to be I can say that it's going to be a hit.